ಅವ್ರ ತೋಟದಲ್ಲಿ ಈ ಒಂದು ಮಾವಿನ ತೋಟದಲ್ಲಿ ಇಟ್ಟಿರ್ತಕ್ಕಂತಹ ಜೇನು ಕುಟುಂಬವನ್ನು ನಮ್ಮ ಹಾಸ್ಯ ದಿಗ್ಗಜರಾದ ಪ್ರಾಣೇಶ್ ಸರ್ ಅವ್ರ ಜೊತೆ ವೀಕ್ಷಣೆ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಎರಡನ್ನು ನಾವು ನೋಡ್ಬೋದು. ಒಂದು, ಈ ಜೇನು ಹುಳವನ್ನು ಇಟ್ಟಿದ್ದರಿಂದ, ಜೇನು ಕುಟುಂಬಗಳನ್ನು ಇಟ್ಟಿದ್ದರಿಂದ ಮಾವಿನ ಇಳುವರಿಯನ್ನು ಹೆಚ್ಚಳವಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಆ ಮಾವಿನ ಒಂದು ಹೂವು ಅಥವಾ ಏನು ಬರ್ತಾ ಇದೆ ಅದರಿಂದ ಆ ಮಕರಂದದಿಂದ ಜೇನು ತುಪ್ಪ ಸಹ ಸಮೃದ್ಧವಾಗಿ ತುಂಬಿರೋದನ್ನು ಸಹ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ಈ ಒಂದು ಜೀವ ಜಗತ್ತು ಉಳಿಬೇಕಾದ್ರೆ ಪರಾಗಸ್ಪರ್ಶ ಎಷ್ಟು ಮಹತ್ವ ಇದೆ ಅನ್ನೋದು ನಮಗೆ ಇದರಿಂದ ಅರ್ಥ ಆಗುತ್ತೆ. ಸೊ ಆ ಪರಾಗಸ್ಪರ್ಶದ ಮಹತ್ವದ ಜೊತೆಗೆ ಜೇನಿನ ಮಹತ್ವವನ್ನು ಸಹ ಇವತ್ತು ನಾವು ಪ್ರಾಣೇಶ್ ಸರ್ ಅವರಿಂದ ತಿಳ್ಕೊಳ್ಳೋಣ. ಇಲ್ಲ ಸೌರಾಷ್ಟ್ರ ನನಗೆ ಅದರ ಬಗ್ಗೆ ಅವರೆಲ್ಲ ಇದರಲ್ಲಿ ಅದ್ವಿತೀಯರು. ಆದರೆ ಒಂದು ಮಾತನ್ನು ಓದಿ ಮಾತ್ರ ನಾನು ಆಶ್ಚರ್ಯನಾದೆ. ಜೇನು ಹುಳಗಳು ಇಲ್ಲದ ದಿನ ಈ ಭೂಮಿಯಲ್ಲಿ ಒಂದೇ ಒಂದು ಜೀವಿ ಉಳಿಯೋದಿಲ್ಲ ಅಂತ ಓದಿದ್ದೆ ನಾನು. ನಿಜಕ್ಕೂ ನನಗೆ ಆಘಾತಕರವಾಗಿರ್ತಕ್ಕಂಥ ವಿಷಯ ಅದು. ಅದಕ್ಕೆ ನಾವು ಜೇನು ಸಂರಕ್ಷಣೆಯನ್ನು, ಜೇನುಗಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಕೇವಲ ಅವು ಕಚ್ಚುತ್ತವೆ, ಅದರಿಂದ ನೋವಾಗ್ತದೆ ಅನ್ನೋ ಕಾರಣಕ್ಕೆ ಜೇನುಗಳನ್ನು ದೂರಿಡ್ತಾ ಇದ್ದೀವಿ. ಅದು ಕಚ್ಚದಂತೆ ಕೆಲಸ ಮಾಡುವಂಥ ವಿಧಾನಗಳನ್ನು ಕಲಿಬೇಕಾಗಿದೆ ನಾವು. ಜೇನು ಹುಳ ಇರೋವರೆಗೂ ಈ ಪೃಥ್ವಿಯಲ್ಲಿ ಮನುಷ್ಯರಿರ್ತಾರೆ. ಅದಾದ ನಂತರ ಪ್ರಳಯ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ನಾವೆಲ್ಲ ಜ್ಞಾಪಕ ಇಟ್ಕೋಬೇಕು. ಜೇನನ್ನು ರಕ್ಷಿಸಿ, ಜೀವನನ್ನು ಪೋಷಿಸಿ, ಜೇನನ್ನು ನಿಮ್ಮ ಮನೆಯ ಮಗನಂತೆ ತಿಳಿದುಕೊಳ್ಳಿ. ಇದರಿಂದ ಮುಖ್ಯವಾಗಿ ನಾವು ಮೂರು ವಿಷಯಗಳನ್ನು ಕಲಿಬೋದು. ಒಂದನೇದಾಗಿ ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಶರೀರವು ಪರೋಪಕಾರವಾಗಿ ಇರಬೇಕು ಅಂತ ಹೇಳ್ತೀವಿ ನಾವು. ಹಾಗೆ ಜೇನು ತನ್ನ ಸಲುವಾಗಿ ಬಾಳಂಗಿಲ್ಲ, ಅದು ಬೇರೆಯವ್ರ ಸಲುವಾಗಿ ಬಾಳ್ತದೆ. ಎರಡನೇದು ಸಂಘಜೀವಿ. ಅದರಲ್ಲಿ 3 ಥರದ ವರ್ಕರ್ ಅಂಥೇಳಿ, ಇದು ಅಂಥೇಳಿ, ರಾಣಿ ಅಂಥೇಳಿ, ಹೀಗೆ 3 ಥರದ್ದು ಏನು ಹುಳುಗಳಿರ್ತವೆ. ಅಂದರೆ ಎಲ್ಲ ಒಂದು ಸಂಘವಾಗಿ ಅವು ಬಾಳ್ತವೆ. ಆ ರೀತಿ ಸಂಘ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಸಂಘಜೀವಿಯನ್ನು ನಾವು ಮಾಡ್ಕೋಬೇಕು. ಇದು ಎರಡನೇದು. ಮೂರನೇದು ಮತ್ತು ಅತಿ ಮುಖ್ಯವಾಗಿದ್ದು ಅದ್ರ ನಿಷ್ಠುರತೆ. ಅವು ನಿಷ್ಠುರವಾಗಿರ್ತಾವೆ. ಯಾರು ಕೆಲಸ ಮಾಡಲ್ಲ ಹೊರ ದಬ್ಬೆ ಕೊಲ್ಬಿಡ್ತಾವೆ ವರ್ಕರ್ಸ್ ಅಂತ ಇರ್ತಾವೆ. ಸೊ ಅಂದರೆ ಯಾರು ಕೆಲಸ ಮಾಡಲ್ಲ, ಯಾರು ಈ ಭೂಮಿಗೆ ಭಾರವಾಗಿದ್ದಾರೋ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಬೇಕು. ಇವು 3 ಅತ್ಯಂತ ಮುಖ್ಯವಾದದ್ದು.